ಇದೀಗ ಕರಾವಳಿ ಚಿತ್ರದ ಟ್ರೈಲರ್ ಕೂಡ ಲಾಂಚ್ ಆಗಿರುವಂಥದ್ದು. ಈ ಒಂದು ಚಿತ್ರದಲ್ಲಿ ರಾಜ್ ಬಿ ಶೆಟ್ಟಿ ಅವರ ಜೊತೆಯಾಗಿ ಸುಷ್ಮಾ ಭಟ್ ಕೂಡ ನಟಿಸಿದ್ದಾರೆ, ಕಾಣಿಸ್ಕೊಂಡಿದ್ದಾರೆ. ಅವ್ರನ್ನ ಮಾತನಾಡಿಸೋಣ ಬನ್ನಿ. ಮೇಡಮ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಏನು ಹೇಳ್ತೀರಾ? ಟ್ರೈಲರ್ ರಿಲೀಸ್ ಆಗಿದೆ. ಥ್ಯಾಂಕ್ ಯು. ಟ್ರೈಲರ್ ನೋಡಿ ನನಗೆ ಟ್ರೈಲರ್ ಮತ್ತು ಟ್ರೈಲರ್ನ ಚಿತ್ರೀಕರಣ ಬಂದಿರೋದು ಮತ್ತು ಅದರ ಮ್ಯೂಸಿಕ್ ಕೂಡ ತುಂಬಾ ಇಷ್ಟ ಆಯಿತು ನನಗೆ. ಪರ್ಸ್ನಲಿ ಐ ಆಮ್ ದ ಬಿಗ್ಗೆಸ್ಟ್ ಚಿಯರ್ ಲೀಡರ್ ಫಾರ್ ದಿಸ್ ಮೂವಿ. ಸೊ ಪ್ಲೀಸ್ ಎಲ್ಲರೂ ನಿಮಗೆ ಟ್ರೈಲರ್ ಇಷ್ಟ ಆದರೆ ನಿಮ್ಮ ಫೀಡ್ಬ್ಯಾಕ್ನ ದಯವಿಟ್ಟು ಕೊಡಿ. ಆಮೇಲೆ ನಮ್ಮ ಚಿತ್ರ ರಿಲೀಸ್ ಆಗೋದಕ್ಕೆ ದಯವಿಟ್ಟು ಬಂದು ನೋಡಿ. ಓಕೆ, ಮೊದಲ ಈ ಒಂದು ಚಿತ್ರದಲ್ಲಿ ಅಂದರೆ ಫಸ್ಟ್ ಡೇ ಶೂಟಿಂಗಿಗೆ ಹೋದಾಗ ಹೇಗಿತ್ತು? ಅದರಲ್ಲೂ ಕೂಡ ರಾಜ್ ಬಿ ಶೆಟ್ಟಿ ಅವ್ರ ಜೊತೆಗೆ ನಿಮ್ಮ ನಟನೆ ಅಂದಾಗ ಸ್ಕ್ರೀನ್ ಪ್ಲೇ ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳುವಾಗ ಹೇಗೆ ಭಯ ಏನಾದರೂ ಇತ್ತಾ ಅಥವಾ ಏನು? ಹಾಂ, ಭಯಕ್ಕಿಂತ ಜಾಸ್ತಿ ನನಗೆ ಜಾಸ್ತಿ ಎಕ್ಸೈಟ್ಮೆಂಟ್ ಇತ್ತು. ಭಯನೂ ಸ್ವಲ್ಪ ಇತ್ತು. ಆದರೆ ರಾಜ್ ಶೆಟ್ಟಿ ಅವ್ರು ಹೇಗೆ ಅಂತಂದರೆ, ನೀವು ಅವ್ರ ಜೊತೆಗೆ ಹೋದರೆ ನಿಮಗೆ ಆ ಭಯ ಎಲ್ಲ ಹೋಗಿ ಏನೋ ಅವರು ತುಂಬಾ ಸಾಧಾರಣವಾಗಿ ನಮ್ಮವರು ಅನ್ನೋಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಸೊ ಆ ಪ್ರೀತಿ ಜಾಸ್ತಿ ಕಾಣುತ್ತೆ. ಅದು ಬಿಟ್ಟು ಎಕ್ಸ್ಪೀರಿಯನ್ಸ್ ವೈಸ್ ನಾನು ಫಸ್ಟ್ ದಿನ ಹೋದಾಗಲೇ ಗೊತ್ತಾಯಿತು ಎಷ್ಟು ಶ್ರಮ ಪಟ್ಟು ಈ ಮೂವಿ ಮಾಡ್ತಿದ್ದಾರೆ ಅಂತ. ಬಿಕಾಸ್ ಆ ರೀಜನಿಗೆ ಹೋಗಿ, ಕರಾವಳಿಯ ಒಂದು ಏರಿಯಾಗೆ ಹೋಗಿ ಶೂಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ ಗೊತ್ತಾಯಿತು. ನೂರಾರು ವರ್ಷಗಳ ಹಿಂದಿನ ಕಥೆಯನ್ನು ಈಗ ತೆರೆ ಮೇಲೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕತೆ ನಿಮಗೆ ಬಂದಾಗ ನೀವು ಯಾವ ರೀತಿಯಾಗಿ ಪ್ಲ್ಯಾನ್ಗಳನ್ನು ರೆಡಿ ಮಾಡ್ಕೊಂಡ್ರಿ ಪಾತ್ರಕ್ಕೋಸ್ಕರ? ನೀವು ನೋಡ್ದಂಗೆ ಇಲ್ಲಿ ಪಶುಗಳನ್ನು ಜಾಸ್ತಿ ಯೂಸ್ ಮಾಡಿದ್ದಾರೆ. ಆಮೇಲೆ ಅವರ ಜೊತೆಗೆ ನಮ್ಮ ಒಂದು ಏನಂತಾರೆ ಸಂಬಂಧ ಹೇಗೆ ಬೆಳೆಸ್ಕೊಳ್ಳೋದು ಅನ್ನೋದು ಒಂದು ದೊಡ್ಡ ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ನನಗೆ ಸ್ವಲ್ಪ ಭಯ ಆಯಿತು ಆ ಕೋಣ ಮುಂದೆ ನಿಂತ್ಕೊಂಡು ಮಾತಾಡೋದಾಗಲಿ ಅಥವಾ ಏನೋ ಅದು ಸ್ವಲ್ಪ ನನಗೆ ಭಯ ಅನ್ನಿಸ್ತು. ಅದ್ರದ್ದು ಒಂದು ಪ್ರಾಕ್ಟೀಸ್ ಬೇಕಿತ್ತು ನನಗೆ, ಆ ಸ್ಥಳದಲ್ಲೇ ಹೋಗಿ ಮಾಡಿದ್ದು. ಓಕೆ, ಈ ಒಂದು ಸಿನಿಮಾದಲ್ಲಿ ನಿಮ್ಮ ಒಂದು ವಿಶೇಷವಾಗಿ ಯಾವ ಪಾತ್ರ ಇದೆ ಅಂತ? ನಾನು ಆಲ್ರೆಡಿ ಹೇಳಿದ್ದೀನಿ ರಾಜ್ ಬಿ ಶೆಟ್ಟಿ ಅವರ ಜೊತೆಗೆ ಆ್ಯಕ್ಟ್ ಮಾಡ್ತಿದ್ದೀರಾ ಅಂತ. ಬಟ್ ಸೈಲೆಂಟ್ ಆಗಿದ್ದೀರಾ ಅಥವಾ ಹೇಗೆ? ಅವರು ವೈಲೆಂಟ್ ಆಗಿದ್ದಾರೆ. ನಾನದು ಖಂಡಿತ ಈಗ ಹೇಳೋಕ್ಕಾಗಲ್ಲ, ನೀವು ನೋಡಲೇಬೇಕಾಗತ್ತೆ, ಸ್ಕ್ರೀನ್ ಮೇಲೆ ನೋಡಿದಾಗ ಗೊತ್ತಾಗುತ್ತೆ. ಓಕೆ, ಪ್ರಜ್ವಲ್ ದೇವರಾಜ್ ಅವ್ರ ಸರ್ ಜೊತೆಗೆ ಏನಾದರೂ ಸೀನ್ಗಳು ಇತ್ತಾ ಅಥವಾ ಹೇಗೆ? ಇಲ್ಲ. ಓಕೆ, ಸೊ ಫೈನಲ್ ಆಗಿ ಕನ್ನಡಿಗರಿಗೆ ಏನು ಹೇಳ್ತೀರಾ? ನಮ್ಮ ಸಿನಿಮಾನ ದಯವಿಟ್ಟು ಬಂದು ನೋಡಿ. ನಮ್ಮೆಲ್ಲರ ಶ್ರಮದಿಂದ ಮಾಡಿರುವಂತಹ ಒಂದು ಅದ್ಭುತವಾದ ಕಥೆ ಇದೆ. ನೀವು ನೋಡಿ ಬಂದು ಎಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಸುಷ್ಮಾ ಭಟ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಗಂಗಾ ಜಾಧವ್, ಬೆಂಗಳೂರು.